ಪೂಜೆ ಎಲ್ಲ ಆಗಿದೆ. ನವೀನ್ ಅವರೇ ಪೂಜೆ ಮಾಡಿರೋದು. ನಮ್ಮ ಸಾಯಿ ಬಾಬನಿಗೆ ನವೀನ್ ಅವರು ಇದೇ ಇಟ್ಟಿಲ್ಲ. ಇದು ರಂಗೋಲಿ ತೋರಿಸ್ತೀನಿ. ರಂಗೋಲಿ ಈ ಥರ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ. ತುಳಸಿ ಹತ್ರನೇ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ. ನಾವು ಬರೋಷ್ಟ್ರಲ್ಲಿ ಗಾಳಿ ಎಲ್ಲ ಹೋಗ್ತಿರುತ್ತೆ. ನಮ್ಮದು ಬ್ಯಾಗಿಲ್ ರೆಡಿಯಾಗಿದೆ. ಈ ಮಂಕಿ ಅಳ್ತಾ ಇದೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಹೊರಟಿದ್ದೀವಿ ತಿರುಪತಿಗೆ. ಎಲ್ಲರೂ 4 ಜನ. ಮತ್ತು ಜರ್ನಿಯಿಂದ ಸ್ಟಾರ್ಟ್ ಆಗುತ್ತೆ. ಬನ್ನಿ ಹೋಗೋಣ. ನಾವು ನಮ್ಮ ಜೀವನನೇ ಕಷ್ಟ ಅನ್ಕೊತೀರಿ. ಇವ್ರದಿನ್ನೇನು ಹೇಳೋದು, ಇವ್ರದೆಲ್ಲ ಬೆಳಗ್ಗೆ ಬೇಗ ಎದ್ದಿದ್ವಲ್ಲ, ಅದಕ್ಕೆ ನನಗೆ ಹೊಟ್ಟೆ ಹಶ್ವಾಯಿತು. ನವೀನ್ ಅದಕ್ಕೆ ಇಲ್ಲೇ ನಿಲ್ಲಿಸಿದ್ದಾರೆ. ಇವಾಗ ಟೈಮ್ ಎಷ್ಟಂದರೆ 1 ನಿಮಿಷ ಸ್ಕ್ರೋಲ್ ಆಗ್ತಾಯಿಲ್ಲ. ಮೇ ಬಿ ಒಂದು 6:30 ಇರ್ಬೋದು. ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗ್ತಾ ಇದೆ. ಇಲ್ಲಿ ಯಾವುದೋ ಒಂದು ದೊಡ್ಡದು ಇದಿದೆ, ಅಂಗಡಿ ಏನು. ಶೇರ್ವಾ ಹಾಕಿಸ್ಕೋ, ಸಾಂಬಾರು ಸ್ವಲ್ಪ ಚೆನ್ನಾಗಿದ್ರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಅವಳಿಲ್ಲ ಆಟ ಆಡ್ತಾ ಇದ್ದಾಳೆ. ದಿದಾ ದದೀಪು, ಪಪ್ಪ ಎಲ್ಲಿದೆ ತೋರಿಸು. ಬಾ, ಮುಂದೆ ಕುತ್ಕೊಂಡು ಎತ್ಕೊಳ್ಳೋಣ. ಮುಂದೆ ಕುತ್ಕೊಂಡು ಎತ್ಕೊಳ್ಳೋಣ. ಚಳಿ ನವೀನಾ. ಎಲ್ಲಾದ್ರೂ ಟ್ರಿಪ್ ಹೋದಾಗ ಈ ಥರ ಫಸ್ಟ್ ಬೈಟ್ನ ತಗೊಂಡು ಈ ಥರ ಬೆರಳಲ್ಲೆಲ್ಲ ಈ ಥರ ಪ್ರೆಸ್ ಮಾಡಿ ಸೈಡಲ್ಲಿ ಇಟ್ಬಿಡ್ತೀನಿ. ಯಾಕೆ ಆ ಥರ ಮಾಡ್ತೀನಿ ಅಂದರೆ, ಮಸ್ತಾಗಿದೆ ಇಡ್ಲಿ. ಕೈ ತೊಳೆಯೋಕ್ಕಾಗಲ್ವಲ್ಲ, ಆ ಥರ ಇಟ್ಬಿಟ್ರೆ ಕ್ಲೀನ್ ಆಗುತ್ತೆ. ನಾವೇನು ರೆಡಿ ಆಗಿಲ್ಲ, ನೋಡ್ತಾ ಇರ್ಬೋದು ನೀವು. 12 ಗಂಟೆಗೆ ದರ್ಶನ ಕೊಡ್ತಾರೆ ನಮಗೆ. ಅಲ್ಲಿ ರೂಮಲ್ಲಿ ಹೋಗಿ ಮಕ್ಕಳನ್ನ ರೆಡಿ ಮಾಡಿಸಿ ನಾವು ರೆಡಿ ಆಗಬೇಕು. ನಾವು ಹೊರಟಿದ್ದು ಆಗಸ್ಟ್ 15th. ಹಾಗಾಗಿ ಎಲ್ಲ ಕಡೆ ಫ್ಲ್ಯಾಗ್ನ ಸೇಲ್ ಮಾಡ್ತಿದ್ರು. ಈಸ್ಕೊಂಡು ನಾವು ನಮ್ಮ ಜರ್ನಿನ ತಿರುಪತಿ ಕಡೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಇಲ್ಲಿನ ನೇಚರ್, ಬೆಟ್ಟ, ಗುಡ್ಡ, ನೀರು ಎಲ್ಲ ನೋಡ್ತಾ ಇದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು. ಇಲ್ಲಿರೋರೆಲ್ಲ ಜನ ತುಂಬಾ ಲಕ್ಕಿ ಅಂತ ಅನ್ನಿಸ್ತಾ ಇತ್ತು. ನಮಗೆ ಬೆಳಗ್ಗೆ ಇದ್ರೆ ಈ ಥರ ನೇಚರ್ ಸಿಗ್ತಿದ್ರೆ ನಾವು ತುಂಬ ಲಕ್ಕಿ ಆಗಿರ್ತಿದ್ವಿ. ಗಸಗಸೆ ಅಂದರೆ ಇಷ್ಟ ನನಗೆ. ಸಿಕ್ಕಿದೆ ಇದೆ, ಒಳ್ಳೆ ಟೇಸ್ಟ್. ನಾವೇನಾದ್ರೂ ಇದೆಯಾ ಅಂತ ಭಯ. ನೋಡಿ, ಇಷ್ಟು ಗಸಗಸೆ ಕಿತ್ಕೊಂಡೆ. ಚೆನ್ನಾಗಿದೆ. ನಾವು ಇವಳಿಗೊಂತ ತಗೋಬಿಡೋಣ ಮನೆಗೆ. ಈ ಥರ ಸಿಗದಲ್ಲ, ಇದು ಹಗ್ಗದಲ್ಲಿ ಅವರೇ ಎಣದಿರೋದು. ಆರಾಮ ಮಲಗಡೆ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡೋಣ. ಯಾವ ಐಸ್ ಕ್ರೀಮ್ ತಗೊಬಂದೆ? ಸ್ಟ್ರಾಬೆರಿನಾ? ತೋರಿಸು. ರೆಡ್ ವೆಲ್ವೆಟ್ ಅದು. ಮಾತ್ರ ಆಗಲ್ಲ. ಬೇಗ ತಿನ್ನು. ಮತ್ತೆ ತಿಂದೆ ಕರ್ಕೊಂಡು ಹೋದ್ರೆ ಕಾರಲ್ಲೆಲ್ಲ ಪಜಿತಿ ಮಾಡಕ್ಕೆ ಅದಕ್ಕೆ. ಹೊರಡಬೇಕು ಬೇಗ. ಇನ್ನು 1 ಅವರ್ ಆಗುತ್ತೆ ಹೋಗೋಕ್ಕೆ. ಬೇಗ ತಿನ್ನು. ಬಟ್ಟೆ ಮೇಲೆಲ್ಲ ಬೀಳ್ಸ್ಕೊಂಡು ನಿನ್ನ.
ಝೂಮ್ ಮಾಡೋಕ್ಕಾಗ್ತಾ ಇಲ್ಲ. ಇದು ಗ್ರೇಟ್ ವಾಲ್ ಆಫ್ ಚೈನಾ ಅಲ್ಲ, ಗ್ರೇಟ್ ವಾಲ್ ಆಫ್ ತಿರುಪತಿ. ಸೇಮ್ ಹಂಗೆ ಇದೆ ನವೀನಾ, ಬ್ರೋ ತೋರಿಸಿದ್ದಾನಲ್ಲ. ಚಿನ್ನು ಎಲ್ಲ ಗೊತ್ತಾಗ್ತಾ ಇಲ್ವಾ ಅಲ್ಲಿ? ಗೊತ್ತಾಗ್ತಾ ಇಲ್ವಾ ನವೀನಾ? ಅಯ್ಯೋ ನಿನ್ನ ಹೋಗು, ಎಷ್ಟು ನೀಟಾಗಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೆಕೆ ಯಾಕಾಗ್ತಾ ಇಲ್ಲ ಅಂದರೆ, ಅಯ್ಯೋ ಅದು ಬೀಳಿಸ್ಬಿಟ್ಟೆ. ಫೋಟೋ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಒಂದು ತಗೊಂಡೋಗೋಣ. ಇದು ಈ ಥರ ಬೆಡ್ಶೀಟ್ ಕಾರಲ್ಲೇ ಬಿಟ್ಟಿದ್ರೆ ಆಗಿರ್ತಾ ಇತ್ತು. ಆರಾಮಾಗಿ ನಿಧಾನಕ್ಕೆ ಅಲ್ಲಿ ಇಲ್ಲಿ ನಿಲ್ಲಿಸ್ಕೊಂಡು ಬಂದ್ರೂ ಕರೆಕ್ಟ್ 10:30ಗೆ ನಾವು ರೂಮಿಗೆ ರೀಚ್ ಆಗಿಬಿಟ್ಟಿದ್ವಿ. ಇಲ್ಲೆಲ್ಲರೂ ಇರೋದು, ಇಲ್ಲಿ ಬೆಡ್ರೂಮ್ಸ್ ಥರ ರೂಮ್ ಇದೆ, ಅದರಲ್ಲಿ ಎಲ್ಲರೂ ಇರೋದಲ್ವಾ. ಚೆನ್ನಾಗಿದೆ ಅಲ್ಲ. ಫ್ರಿಡ್ಜ್ ಎಲ್ಲ ಇದೆ, ಡೈನಿಂಗ್ ಟೇಬಲು, ಸೋಫಾ, ಇಲ್ಲೊಂದು ರೂಮು, ಇದರಲ್ಲಿ ನಾವಿರ್ತೀವಿ. ಇಲ್ಲಿ ಮತ್ತು ಅದು ವಾಶ್ರೂಮ್ ಅಂದ್ಕೊತೀನಿ ಎಕ್ಸ್ಟ್ರಾ. ಬಾಬಾ ಬೇಗ ಫ್ರೆಶ್ ಅಪ್ ಆಗಿ ಇವಾಗ ದರ್ಶನಕ್ಕೆ ಹೋಗ್ಬೇಕು. ಅಲ್ಲೆಲ್ಲ ಇದ್ದಾರೆ. ಅವಳೋಗಿ ಆವಾಗಲೇ ಇದು ಮಾಡಿದ್ವಲ್ಲ, ಡೋರ್ ನಾಕ್ ಮಾಡಿದ್ಲು. ಒಂದು ಪಾಪು ಹೊರಗಡೆ ಬಂದು ಮಾತಾಡಿಸ್ತಾ ಇದೆ, ನಡೆಯೋದೆ. ಅವ್ರ ಮಮ್ಮಿ ಪಕ್ಕದಲ್ಲೇ ನಿಂತಿದ್ದಾರೆ. ಅಂದರೆ ತೋರಿಸ್ತವಲ್ಲ, ಜಸ್ಟ್ ರೂಮ್ ಒಳಗಡೆ ಬಂದೆ. ತೋರಿಸೋದಲ್ಲ ಯಾವ ಥರ ಇದೆ ರೂಮ್ ಅಂತ. ಇಲ್ಲಿ ಇವಳು ಅಬ್ಬರ ಸ್ಟಾರ್ಟು. ಅವಳನ್ನ ನಾವು ಜಾಸ್ತಿ ಬೆಡ್ ಮೇಲೆ ಬಿಡಲ್ಲ. ಅಮ್ಮ ನಿನ್ನ ಸೈಡ್ ಹೋಗು. ಅವಳನ್ನ ನಾವು ಜಾಸ್ತಿ ಬೆಡ್ ಮೇಲೆ ಬಿಡಲ್ಲ. ಈ ಥರ ಬೆಡ್ ಮೇಲೆ ಬಿಟ್ಟಾಗ ಒದ್ದಾಡ್ಬಿಡ್ತಾಳೆ. ಮಾಡಬೇಕು. ಈಗ ನಾವು ಪಟ್ಟ ಅಂತ ಸ್ನಾನ ಮಾಡ್ಕೊಳ್ಳೋದೆ, ದರ್ಶನ ಮಾಡ್ಕೊಂಡು ಬಂದ್ಬಿಡೋದೆ. ದರ್ಶನ ಮಾಡಿಕೊಂಡು ಬರ್ತೀವಿ. ಫ್ರೆಶ್ ಅಪ್ ಆದಮೇಲೆ ಸಿಗ್ತೀನಿ ನಿಮಗೆಲ್ಲ. ಕೂದಲ ಮೇಲೆ ಕಣ್ಣು. ಐ ಲವ್ ಕೊಡಿ. ಕೈಗಳು ಕಾಣಿಸ್ತಾ ಇರ್ತವೆ ನಿಮ್ದು ಕ್ಯಾಮ್ರಾದಲ್ಲಿ. ನಾವೆಲ್ಲ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನದಿಂದ ಬಂದ ಮೇಲೆ ನಾನು ನಿಮಗೆ ಸಿಗ್ತೀನಿ. ಎಲ್ಲೆಲ್ಲೂ ನಾನೇ. ಓಹೋ, ಹಾಲಿಡೇಸ್ ಆಗಿರೋದ್ರಿಂದ ಇಷ್ಟೊಂದು ಜನ ಇರ್ತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಕಡಿಮೆ ಇರ್ತಾರೆ ಅಂದ್ಕೊಂಡ್ರೆ ಇಲ್ಲಿ ಜಾಸ್ತಿನೇ ಇದ್ದರು. ಚೆಕ್ ಪೋಸ್ಟ್ ಅಂತಲೇ ಅನ್ಕೋಬೋದು ಇದನ್ನು. ಇಲ್ಲಿ ಚೆಕ್ ಮಾಡಿಸ್ಕೊಂಡು ಬಂದು ನಾನು ನವೀನವ್ರಿಗೆ ಕಾಯ್ತಾ ಇದ್ದೆ. ಇನ್ನು ಸ್ಟಾರ್ಟ್ ಆದ್ವಿ. ಬೆಟ್ಟದ ಮೇಲೆ ಹೊಡ್ತಾ ಇರುವಾಗ ನಮಗೆ ಎಷ್ಟು ಚೆನ್ನಾಗಿ ಮಂಕಿ ಎಲ್ಲ ಸಿಕ್ತು ನೋಡೋದಕ್ಕೆ. ನೋಡಿ, ನಾನು ಹಾಕ್ಸ್ಕೊತೀನಿ. ಯಾರು ಹೇಳಿದ್ದು? ಅಲ್ಲೇನಿಲ್ಲ, ಬಾ, ಅವ್ರು ಸುಮ್ಮನೆ ಹೇಳ್ತಾರೆ, ಬಾ. ಅವಳೆಲ್ಲಿ? ಅಯ್ಯೋ, ನನಗೆ ಸೊಟ್ಟ ಇಟ್ಬಿಟ್ಟವಳಲ್ಲೋ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬೇಬಿ 1 ಇಯರ್ಗಿಂತ ಒಳಗಡೆ ಇದ್ದರೆ ಅವ್ರಿಗೆ ಬೇಗನೆ ದರ್ಶನ ಆಗುತ್ತೆ. ಅದಕ್ಕೆ ನಾವು ಸುಬದಂ ಗೇಟಿಂದ ಹೋಗಬೇಕು. ಇದ್ರ ಬಗ್ಗೆ ಫುಲ್ ಹೇಳ್ತೀನಿ ನಾನು ಆಮೇಲೆ. ಕ್ಯಾರಿ ಬ್ಯಾಗಲ್ಲಿ ಹಾಕೋ. ಫೈನಲಿ 3 ವಾರ
ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇನ್ನು ಸುಪದಮ್ಮಿ ಯಾವ ಥರ ಹೋಗಬೇಕು ಅಂತಂದರೆ, ನಿಮ್ಮ ಮಕ್ಕಳಿಗೆ ಏನಾದರೂ 1 ಇಯರ್ಗಿಂತ ಒಳಗಡೆ ಏಜ್ ಇದ್ದರೆ ಅವ್ರನ್ನ ಡೈರೆಕ್ಟಾಗಿ ಸುಪದಮ್ ಗೇಟಿಂದ ಒಳಗಡೆ ಬಿಡ್ತಾರೆ. ಪೇರೆಂಟ್ಸ್ ಮತ್ತು ಮಗುವಿನ ಜೊತೆ ಇನ್ನೊಂದು ಸಿಬ್ಲಿಂಗ್ ಯಾರಾದರೂ ಇದ್ದರೆ ಬಿಡ್ತಾರೆ. ಮಗುಗೆ 12 ವರ್ಷ ಒಳಗಡೆ ಇರಬೇಕು. ಇನ್ನು ನೀವೇನೇನು ತೊಗೊಂಡೋಗ್ಬೇಕು ಅಂದರೆ ಮಗುದು ಬರ್ತ್ ಸರ್ಟಿಫಿಕೇಟ್ ಅವ್ರ ಡಿಸ್ಚಾರ್ಜ್ ಸಮ್ಮರಿ, ಪೇರೆಂಟ್ಸ್ದು ಆಧಾರ್ ಕಾರ್ಡು, ಇನ್ನೊಂದು ಮಗುದು ಏನೂ ತೊಗೊಂಡೋಗೋ ಅವಶ್ಯಕತೆ ಇಲ್ಲ. ಇದನ್ನೆಲ್ಲ ತೊಗೊಂಡೋದ್ರೆ ನಿಮಗೆ 1 ಅವರ್ ಒಳಗಡೆ ದರ್ಶನ ಮುಗ್ದೋಗುತ್ತೆ. ನಾಮ ಎಲ್ಲ ಹೋಗ್ಬಿಟ್ಟಿದೆ ನೋಡಿ. ನಾವಂತೂ ಫುಲ್ ಟಯರ್ಡು. ನಾಳೆ ಜನ್ಮಾಷ್ಟಮಿ ಆಗಿದ್ದರಿಂದ ಇಸ್ಕಾನಲ್ಲಿ ಕೂಡ ಜನ ಸ್ವಲ್ಪ ಜಾಸ್ತಿನೇ ಇದ್ದರು. ಹಾಗೆ ಮಳೆ ಕೂಡ ಬರ್ತಿತ್ತು. ನಾವು ಹೊರಗಡೆ ಬಂದಿದ ತಕ್ಷಣ ಪ್ರಸಾದ ಕೊಡ್ತಿದ್ರು ಅಂತ ಹಾಗೆ ಆರಾಮಾಗಿ ತಿನ್ಕೊಂಡು ನಿಂತ್ಕೊಂಡ್ವಿ. ಸೀರಿಯಸ್ಲಿ ಬೆಳಗ್ಗೆ ನೀವು ನೋಡಿದ್ರಲ್ಲ ಇಡ್ಲಿ ತಿಂದಿದ್ದು, ಅದೇ ನಾವು ತಿಂದಿದ್ದು. ಮತ್ತು ಮಧ್ಯದಲ್ಲಿ ಏನೂ ತಿಂದಿಲ್ಲ ನಾವು, ಬರೀ ನೀರಷ್ಟೇ. ದರ್ಶನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಜಾಸ್ತಿ ಇಷ್ಟೊತ್ತಾಗಿತ್ತು. ನಾವು ಡೈರೆಕ್ಟಾಗಿ ಡಿನ್ನರೇ ಮಾಡಿದ್ದು. ಹೊರಗಡೆ ಇದೆಲ್ಲ ಸೇಲ್ ಮಾಡ್ತಿದ್ರು ಅಂತ ಎಲ್ಲ ತೊಗೊಂಡಿದ್ದೀನಿ. ಮತ್ತು ರೂಮ್ಗೆ ಹೋದ್ಮೇಲೆ ತೋರಿಸ್ತೀನಿ ನಾನು ಏನೇನು ತೊಗೊಂಡೆ ಅಂತ. ಕಣ್ಣೆಲ್ಲ ಎಷ್ಟು ರೆಡ್ ಆಗಿಬಿಟ್ಟಿದೆ. ಎಷ್ಟಾಯ್ತು ನಾವು ಬಂದು 1 ಅವರ್ ಆಯಿತಾ, ಹಾಫ್ ಆನ್ ಅವರ್ ಆಯಿತು ಬಂದು. ದರ್ಶನ ತುಂಬ ಜನ ಇದ್ದರು. ಮತ್ತು ನಾಳೆ ಇವತ್ತೇ ಕಾಳಹಸ್ತಿಗೆ ಹೋಗ್ಬೇಕಿತ್ತು. ಮತ್ತು ನಾಳೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಊಟ ಮಾಡಿಕೊಂಡು ರೂಮಿಗೆ ಬಂದುಬಿಟ್ಟಿದ್ದೀವಿ. ಕಣ್ಣು ಇಷ್ಟು ರೆಡ್ ಆಗಿದೆ. ನಿನ್ನೆ ರಾತ್ರಿ ಕೂಡ ನಾವು ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ. 1:30ನಾ ನಿನ್ನೆ ರಾತ್ರಿ ನಿದ್ದೆ ಮಾಡಿದಾಗ, ನಿನ್ನೆ ರಾತ್ರಿ 1:30 ನಾವು ನಿದ್ದೆ ಮಾಡಿದಾಗ ಬೆಳಗ್ಗೆ ಮತ್ತೆ 3 ಗಂಟೆಗೆ ಎದ್ದಿದ್ದು. ಇವಾಗ ಮಲ್ಕೋತೀವಿ. ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದ್ದೀವಿ ಲಾಸ್ಟ್. ಓಕೆ, ಇವಾಗ ಬಾಯ್, ಗುಡ್ ನೈಟ್. ತಿರುಪತಿಯಲ್ಲಿ ಏನೇನು ಇಸ್ಕೊಬಂದೆ ಅಂತ ರಾತ್ರಿ ಅಂತ ನಿಜವಾಗ್ಲೂ ತೋರ್ಸೋಕ್ಕಾಗಿಲ್ಲ. ಇವಾಗಂತೂ ಫೈರ್ ಅಲಾರ್ಮ್ ಇಟ್ಬಿಟ್ಟು ಎಲ್ಲರನ್ನೂ 5:30ಗೆ ಎಬ್ಬರಿಸ್ಬಿಟ್ಟಿದ್ದಾರೆ. ಏನೋ ಪ್ರಾಬ್ಲಮ್ ಆಗಿತ್ತು, ಎಲ್ಲ ಎದ್ದು ಆಚೆ ಓಡೋಗ್ಬಿಟ್ಟಿದ್ವಿ. ನಾನಂತೂ ಫೋನೆಲ್ಲ ಒಳಗಡೆನೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೆ ಬೈಕ್ಗೆ. ಏನೇನು ತೊಗೊಬಂದಿದ್ವಿ ಅಂತ ಇವಾಗ ತೋರಿಸ್ತೀವಿ ನೋಡಿ. ಬಾತ್ರೂಮ್ ಡೋರ್ ಅದೇನೋ ಟೆಕ್ನಿಕಲ್ ಇಶ್ಯೂ ಅಂತ 4:30ಗೆಲ್ಲನೂ ಫೈರ್ ಅಲಾರ್ಮ್ ಬಡ್ಕೋತಾ ಇತ್ತು. ಇನ್ನು ತಿರುಪತಿಯಲ್ಲಿ ನಾನು ಇದೊಂದು ಲಟ್ಟಣಿಗೆ ತೊಗೊಂಡೆ ನನ್ನ ಮಗಳಿಗೆ ಆಟ ಆಡೋದಕ್ಕೆ ಅಂತ. ಮತ್ತು ನನಗೆ ಬ್ಲ್ಯಾಕ್ ಬ್ಯಾಂಗಲ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದನ್ನು ತೊಗೊಂಡೆ. ಅದೊಂಥರ ಡಿಫ್ರೆಂಟಾಗಿದೆ ನೋಡಿ, ಮ್ಯಾಟ್ ಫಿನಿಷಲ್ಲಿದೆ. ಮತ್ತು 2 ರಬ್ಬರ್ ಬ್ಯಾಂಡ್ಸ್ ನನಗೋಸ್ಕರ, ಹಾಗೆ 2 ಕ್ಲಿಪ್ ನನಗೋಸ್ಕರ. ಇವೆಲ್ಲ ನಿಜವಾಗ್ಲೂ ಒಂದೊಂದಕ್ಕೆ 20 ಅಷ್ಟೇ, ಬ್ಯಾಂಗಲ್ನ ಬಿಟ್ಟು ಮತ್ತು ಈ ಸರನ ಬಿಟ್ಟು. ಮತ್ತು ಕ್ಲಿಪ್ಸ್ ತೊಗೊಂಡೆ, ಟಿಕ್ ಟಾಕ್ ಕ್ಲಿಪ್ಸು. ನಾನು ಅದನ್ನು ಯೂಸ್ ಮಾಡಲ್ಲ, ಇರಲಿ ಅಂತ ಮಕ್ಕಳಿಗೆ ನನಗೆ ಆಗುತ್ತೆ ಅಂತ ತೊಗೊಂಡೆ. ಸರ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಹೇಳ್ಬೇಕಂದ್ರೆ. ಮತ್ತು ಸಿಕ್ಕಾಪಟ್ಟೆ ರಬ್ಬರ್ ಬ್ಯಾಂಡ್ಸ್ ತೊಗೊಂಡೆ, ಚೆನ್ನಾಗಿತ್ತು. ಒಂಥರ ಕಲರ್ ಡಿಫ್ರೆಂಟಾಗಿ ಇದ್ವು. ಇಲ್ಲೂ ಸಿಗುತ್ತೆ ಅಂತ ಇಲ್ಲಿ ಸಿಗಲ್ಲ ಅಂತ ಅಲ್ಲ, ಮತ್ತು ಅಲ್ಲಿ ಸ್ವಲ್ಪ ಕಡಿಮೆ ರೇಟಿಗಿತ್ತು ಅಂತ. 20 ಅಲ್ವಾ, ಅದಕ್ಕೆ ಇರಲಿ ಅಂತ ತೊಗೊಂಡೆ. ಚೆನ್ನಾಗಿದ್ದಾವೆ ಕ್ವಾಲಿಟಿ, ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ. ಮತ್ತು ಬ್ಯಾಂಗಲ್ಸ್ ಇದು 4ಗೆ 50, ಅಂದರೆ 4 ಎಲ್ಲ ಸೇರಿ 50 ಅಲ್ಲ, ಈ 4 ಬ್ಯಾಂಗಲ್ಸ್ ಏನಿದೆ ಜೋಡಿ ಒಂದೇ ಥರ, ಅದಕ್ಕೆ 50 ಒಂದು ನನಗೆ, ಒಂದು ಮಗುಗೆ, ಮತ್ತು ಇದು ನನಗೆ ಲಾಸ್ಟ್ ಟೈಮ್ ತೋರಿಸಿದ್ದು. ಆದಮೇಲೆ ಇವಾಗ ಎದ್ದಿದ್ದೀವಿ. ಇವಾಗ ಎಷ್ಟು ಟೈಮು? 9 ಗಂಟೆ. ಇವಳು ಬೇರೆ ಹೇಳಿತೋಳೆ, ಫೋನ್ ಬೇಕತ್ತೆ. 9 ಗಂಟೆ. ಇವಾಗ ಎದ್ದು ಕಾಫಿ ತರಿಸ್ಕೊಂಡಿದ್ದೀವಿ. ಕಾಫಿ ಕುಡಿಬೇಕು. ಇವಾಗ ಕಾಫಿ ಕುಡಿದ್ಬಿಟ್ಟು ರೆಡಿಯಾಗಿ ಆಮೇಲೆ ಸಿಗ್ತೀನಿ. ಇದಕ್ಕೆ ನನಗೆ ಟ್ರಿಪ್ ಹೋಗೋದಕ್ಕೆ ಇಷ್ಟ ಆಗಲ್ಲ, ಮನೆಯಲ್ಲೇ ಇರೋಕ್ಕೆ ಇಷ್ಟ. ಯಾರಿಗೆ ಬೇಕು ಕಷ್ಟ? ಏನಕ್ಕೆ ಬಾಬಾ? ನೋಡು, ಬಟ್ಟೆ ಎತ್ಕೊಂಬ, ಹಾಕು, ಮಡ್ಚು. ಮತ್ತೆ ಫಸ್ಟು ಮನೆಯಿಂದ ಪ್ಯಾಕ್ ಮಾಡ್ಕೊಂಬ. ಬರ್ತಾ ಇದೆಯಾ? ಪ್ಯಾಕ್ ಮಾಡ್ಕೊಂಬ, ಹಾಕು, ಚೆನ್ನಾಗಿ ಸುತ್ತಾಡು, ಮತ್ತೆ ಪ್ಯಾಕ್ ಮಾಡ್ಕೊ, ಎತ್ಕೊಂಡು ಹೋಗು ಮನೆಗೆ. ಇದೆಲ್ಲ ಹೋಗಿ ಮಡ್ಚಿಡು. ಟ್ರಿಪ್ಪು ಬೇಡ, ಟಿಪ್ಪು ಬೇಡ. ಇನ್ನ ಎಷ್ಟಿದೆ ನೋಡು, ಅಲ್ಲೆಲ್ಲ ಇದೆ, ಅಲ್ಲಿದೆ. ನವೀನ ಅನ್ಎಕ್ಸ್ಪೆಕ್ಟೆಡ್ಲಿ ನಾವಿಬ್ರು ಕೂಡ ಮ್ಯಾಚಿಂಗ್ ಆಗ್ಬಿಟ್ಟಿದೀವಿ ಇವತ್ತು. ನೋಡ, ಮಕ್ಳಿಗಿಬ್ರಿಗೂ ಒಂದೇ ಥರ ಬಟ್ಟೆ ನಾವು ತಂದಿದ್ವಿ, ಅದನ್ನೇ ಹಾಕಿದ್ವಿ. ಇವಾಗ ರೆಡಿ ಆಗಿದ್ದೀವಿ. ನಾವಿವಾಗ ಎಲ್ಲಿ ಹೊರಟಿರೋದು? ಕಾಳಹಸ್ತಿ. ಪ್ಯಾಂಟ್ ಸ್ವಲ್ಪ ಉದ್ದ, ಎಲ್ಲಿ ತಗೋಬಿಟ್ಟಿದ್ದೀನಿ. ನನ್ನ ಸೈಜ್ ಆ್ಯಕ್ಚುಲಿ ಎಮ್. ಕಾಳಹಸ್ತಿಲಿ ಓಡುವಾಗ ಮಗು ನಿದ್ದೆ ಮಾಡಿಬಿಟ್ಲು ಅಂತ ನಾನು ಕಾರಲ್ಲಿ ಉಯ್ಯಲೆ ಕಟ್ಟಿದ್ದೀನಿ, ಆರಾಮಾಗಿ ನಿದ್ದೆ ಮಾಡಲಿ ಅಂತ.
ಇನ್ನು ಹೊರಡೋಷ್ಟರಲ್ಲಿ ಸ್ವಲ್ಪ ಲೇಟೇ ಆಗಿತ್ತು ನನಗೆ. ಇವಳು ಕಳ್ಳಿ ಥರ ಎದ್ದು ಎದ್ದು ನೋಡ್ತಾಳೆ. ಅಲ್ಲಿ ಮೇಲೆ ಬೇಡರ ಕಣ್ಣಾಗ್ತಾ ಇರೋದಂತೆ. ನಾವು ಹೋಗ್ಲಿಲ್ಲ, ಮಗುಗಳೇ ದರ್ಶನ ಆಗೋದು ಹಾಂ ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಯಾಕೆ ನೋಡ್ತಾ ಇದೀಯಾ? ಎಳ್ನೀರು ಕುಡಿತಾ ಇದೀವಿ ಇವಾಗ. ಕೊಡು. ಸಾಕಾಗೈತೆ ನೀರು ಮಾತ್ರ, ಸಾಕಾಗೈತೆ ನೀರು ಮಾತ್ರ ಅಲ್ಲ ಸೂಪರ್ ಆಗಿಲ್ಲ ನೀರು. ಹೆಂಗಿದೆ ಹೇಳು? ಅಪ್ಪ, ಎಲ್ಲ ದೇವ್ರದ್ದು ಗರ್ಭಗುಡಿ ಒಳಗಡೆನೇ ದರ್ಶನ ಆಯ್ತು. ಗಲೀಜು ಸಿಕ್ಕಾಪಟ್ಟೆ. ಗಲೀಜು ಅಂದರೆ ಈ ಥರ ವೆಟ್ಟು. ಯಪ್ಪ, ಎಷ್ಟು ವೆಟ್ಟು ನೋಡು. ನಂಗೆ ಈ ಥರ ಎಲ್ಲ ನಡೆಯೋಕ್ಕೆ ಆಗಲ್ಲ ಗೊತ್ತಾ, ಅಸಹ್ಯ ಅನಿಸುತ್ತೆ. ನಾವು 500 ಟಿಕೆಟ್ ತೊಗೊಂಡಿದ್ದರಿಂದ ನಮಗೆ ಡೈರೆಕ್ಟಾಗಿ ಗರ್ಭಗುಡಿಯಲ್ಲೇ ದರ್ಶನ ಚೆನ್ನಾಗಾಯಿತು. ಈಗ ನಾವು ಬ್ಯಾಂಗ್ಳೂರು ಕಡೆಗೆ ಹೊರಟಿದ್ದೀವಿ. ಮಗಳು ಕೂಡ ಸುಸ್ತಾಗಿದ್ಲು ಅಂತ ಅವಳು ನಿದ್ದೆ ಮಾಡ್ತಾ ಇದ್ದಾಳೆ. ನನಗೂ ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು, ಆದರೆ ನಿದ್ದೆ ಮಾಡಲಿಲ್ಲ. ಫುಲ್ ಓಶ್ ಆಗ್ಬಿಟ್ಟು ಇಡು ಇಡು ವಾಪಸ್ ಇಟ್ಬಿಟ್ಟು ನೋಡೋಣ ಏನು ಮಾಡ್ತಾಳೆ. ಬೇಡ ಬೇಡ, ನೋ 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 ದಿದ್ದ, ನೋ ನೋ, ಬಾ ವಾಪಸ್ ಬಾ. ಬೇಡ ಬೇಡ, ಇದು ನಮ್ಮ ಮಗಳು ಸ್ಪೆಷಲ್ ದೋಸೆ. ಇದೇನು ಪ್ಲೇಟಲ್ಲಿ ಹಾಕ್ತಾರ ನೀವಿನ? ಬಿಸಿ 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 ಬಿಸಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಶೇಪೇ ಈ ಥರ ಬರುತ್ತೆ. ಇದೊಂದ್ಸತಿ ನೀನು ನನಗೆ ತಗೊಬಂದು ಕೊಟ್ಟಿದ್ದೆ ತಾನೆ. ನಂಗೆ ಸಾಮಾನ್ಯ ಮಸಾಲೆ ದೋಸೆ ಇಷ್ಟ, ಆದರೆ ಮುಳ್ಬಾಗ್ಲು ರೀಚ್ ಆಗಿದ ತಕ್ಷಣ ಎಲ್ಲ ಕಡೆ ಈ ಮುಳ್ಬಾಗ್ಲು ಬೆಣ್ಣೆ ದೋಸೆ ಸ್ಪೆಷಲ್ ಅಂತ ಹಾಕಿದ್ರಲ್ಲ, ಟೇಸ್ಟ್ ಮಾಡೋಣ ಅಂತ ನಿಲ್ಲಿಸಿ ಟೇಸ್ಟ್ ನೋಡ್ತಾ ಇದ್ವಲ್ಲ, ಒಂಥರ ಸ್ಪೆಷಲಾಗಿ ಡಿಫ್ರೆಂಟ್ ಟೇಸ್ಟ್ ಇತ್ತಿದು. ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿದೆ. ವ್ಲಾಗ್ನ ಎಂಡ್ ಮಾಡೋ ಟೈಮ್ ಕೂಡ ಬಂತು. ಇನ್ನೇನು ಮಕ್ಕಳು ನಿದ್ದೆ ಮಾಡ್ತಾರೆ, ಟೈಮ್ ಆಗಿತ್ತು. ಬೆಂಗಳೂರು ರೀಚ್ ಆಗಿದ್ವಿ ಹತ್ತತ್ರ ನಾವು. ಮತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ, ಬಾಯ್.